ಹಾಯ್ ಫ್ರೆಂಡ್ಸ್, ನೋಡಿ ಈಸಿಯಾಗಿ ಕಾಜಾ ಪಟ್ಟಿ ಮತ್ತು ಉಕ್ಸು ಹೇಗೆ ಹಾಕೋದು ಅಂತ ನೋಡೋಣ. ಸುಲಭವಾಗಿ ಹಾಕ್ಕೊಳ್ಬೋದು. ಹೊಸ್ದಾಗಿ ಕಲಿಯೋರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಈ ಥರ 4 ಲೇಯರ್ ತೊಗೊಳ್ಬೇಕು. ದಾರ 2 ಲೇಯರು, ಅದು ಮುಡ್ಚಿದಾಗ 4 ಲೇಯರ್ ಆಗುತ್ತೆ. ನೋಡಿ, ಆ ಸೈಡು ನೋಡಿ ಈ ಥರ 3 ಸರಿ ಹಾಕ್ಕೊಳ್ಳಿ. ನಮ್ಗೆ ದಪ್ಪ ಬೇಕು ಅಂದರೆ 4 ಸರಿ ಹಾಕ್ಕೊಂಡ್ರೆ ದಪ್ಪ ಬರುತ್ತೆ. 3 ಸರಿ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಆ ಸೈಡ್ ಈ ಸೈಡ್ ಈ ಥರ ನಮಗೆ ಎಷ್ಟಕ್ಕೆ ಬೇಕೋ ನೋಡ್ಕೊಂಡು ಥರ ದಾರ ಸೇರಿಸ್ಕೊಂಡು, ನೋಡಿ ಈ ಥರ ದಾರದ ಮಧ್ಯೆ ಸೇರಿಸಿ ಈ ಥರ ಒಂದು ನಾಟ್ ಹಾಕ್ಕೊಳ್ಬೇಕು. ನೋಡಿ, ಚೈನ್ ಸ್ಟಿಚ್ ಥರ ನಾವು ಕ್ರೋಶಾ ಕುಚ್ಚು ಹಾಕ್ತೀವಲ್ಲ, ಆ ಥರ ಚೈನ್ ಸ್ಟಿಚ್ ಥರ ಈ ಥರ ಹಾಕ್ಕೊಂಡು ಎಳ್ಕೊಳ್ಬೇಕು. ಬಟ್ಟೆಯಲ್ಲೇ ಸ್ಟಿಚ್ ಮಾಡ್ಬೋದು, ಆದರೆ ಅದು ಬೇಗ ಹಾಳಾಗ್ಬಿಡುತ್ತೆ, ಬಟ್ಟೆ ಎಲ್ಲ ಕಿತ್ತೋಗ್ಬಿಡುತ್ತೆ. ನೋಡಿ, ಈ ಥರ ಹಾಕೋದ್ರಿಂದ ಗಟ್ಟಿನಿರುತ್ತೆ. ನಾವು ಬ್ಲೌಸ್ ಹಾಕ್ಕೊಂಡಾಗ ಫಿಟ್ಟಿಂಗು ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ದಾರದ ಮಧ್ಯೆ ಸೇರಿಸ್ಕೊಳ್ಬೇಕು. ನೋಡಿ, ದಾರ ಈ ಥರ ಸುತ್ತಕೊಂಡು ಅದ್ರ ಮಧ್ಯೆ ಸೂಜಿ ತಗೊಂಡು ಈ ಥರ ಎಳ್ಕೊಂಡ್ರೆ ನೀಟಾಗಿ ನಮಗೆ ಕಾಜಾ ಅನ್ನೋದು ಬರುತ್ತೆ. ನೋಡಿ, ಈಗ ಕೆಳಗಡೆ ಈ ಥರ ಸೇರಿಸ್ಕೊಂಡು, ನೋಡಿ ಉಲ್ಟಾ ತಿರ್ಸ್ಕೊಂಡು, ನೋಡಿ ಒಂದು ಗಂಟು ಹಾಕ್ಕೊಂಡ್ರೆ, ಒಂದಿಲ್ಲದ್ರೆ 2 ಹಾಕ್ಕೊಳ್ಳಿ. ಗಟ್ಟಿಯಾಗಿ ಹಾಗೇ ಇರುತ್ತೆ, ಏನು ಕಿತ್ತೋಗಲ್ಲ. ನೋಡಿ, ಈ ಥರ ಗಂಟು ಹಾಕ್ಕೊಂಡೊಂದು, ನೋಡಿ ಈ ಥರ ಒಂದು ಕಟ್ ಮಾಡಿದ್ರೆ ನೋಡಿ ನೀಟಾಗಿ ಬಂದಿದೆ. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರಿಗೆ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ಥರ ದಾರ ಎತ್ಕೊಂಡು, ನೋಡಿ ಆ ಸೈಡು ಈ ಸೈಡ್ ಎಷ್ಟು ಬೇಕೋ ನೋಡಿಕೊಂಡು ಒಂದು 1/4 ಇಂಚಿಗಿಂತ ಒಂಚೂರು ಜಾಸ್ತಿ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಹಿಂಗೆ ದಾರ ಹಿಂಗೆ ರೌಂಡ್ ಹಾಕ್ಕೊಂಡು ಅದ್ರ ಮಧ್ಯೆ ಈ ಥರ ಸೂಜಿ ಎಳ್ಕೊಂಡ್ರೆ ನೋಡಿ ನೀಟಾಗಿ ಕಾಜಾ ಮಾಡ್ಕೊಳ್ಬೋದು. ನೋಡಿ, 10 ನಿಮಿಷದಲ್ಲಿ ಒಂದು ಬ್ಲೌಸ್ಗೆ ಕಾಜಾ ಪಟ್ಟಿ ಮತ್ತು ಉಕ್ಸ್ ಎರಡೂ ಮಾಡ್ಕೊಳ್ಬೋದು ಈಸಿಯಾಗೆ. ನೋಡಿ, ಈ ಥರ ಉಲ್ಟಾ ತಿರ್ಸ್ಕೊಂಡು ಈ ಥರ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಕೊನೆಯಲ್ಲಿ ಒಂದು ಈ ಥರ ಒಂದು ನಾಟ್ ಹಾಕ್ಕೊಳ್ಬೇಕು. ನೋಡಿ, ನೀಟಾಗಿ ನೋಡಿ ಉಕ್ಸ್ ಹಾಕೋ ತೋರಿಸ್ತೀನಿ. ನೋಡಿ, ನಮ್ಗೆ ಅಳತೆ ನೋಡ್ಕೊಂಡು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು, ನೋಡಿ ಉಕ್ಸ್ ಮೇಲೇ ಉಕ್ಸ್ ಕಾಣಬಾರ್ದು, ನಮಗೆ ದಾರನೇ ಇರಬೇಕು ಮೇಲೆ, ಆ ಥರ ನಾವು ಹೊಲ್ಕೊಳ್ಬೇಕು. ಉಕ್ಸ್ ಮೇಲೇ ಈ ಥರ ಒಂದೊಂದು ಈ ಥರ ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ನಾವು ಉಕ್ಸ್ ಹಾಕಿದಾಗ ಉಕ್ಸದು ಅದು ಕಾಣಬಾರ್ದು, ಆ ರಿಂಗಿರುತ್ತಲ್ಲ ದಾರದಲ್ಲೇ ಅದನ್ನು ಫುಲ್ಲು ಕವರ್ ಮಾಡಬೇಕು. ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ, ಟೈಟಾಗೂ ಇರುತ್ತೆ, ಏನು ಲೂಸ್ ಆಗಲ್ಲ, ಏನಿಲ್ಲ. ನೋಡಿ, ಸರಿ ಮಾಡ್ಕೊಳ್ಬೇಕು. ನಾವು ಹೊಲಿಬೇಕಾದ್ರೆ ಉಕ್ಸ್ ಆ ಕಡೆ ಸೊಟ್ಟ ಥರ ಆಗಿರುತ್ತೆ, ಅದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಈ ಥರ ಉಗ್ರಲ್ಲೇ ತಳ್ಕೊಂಡು ನೋಡಿ ಈ ಥರ ಹೊಲ್ಕೊಳ್ಬೇಕು. ನೋಡಿ, ಸ್ಟ್ರೈಟಾಗಿ ಈ ಥರ ನೀಟಾಗಿ ಬಂದಿದೆ. ನಾವು ಹೊಲಿಬೇಕಾದ್ರೆ ಆ ಕಡೆ ಈ ಕಡೆ ಆಗಿರುತ್ತೆ, ಅದನ್ನು ನಾವು ಸ್ಟ್ರೈಟಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದೆರಡು ಗಟ್ಟಿಯಾಗಿ 1-2 ಗಂಟು ಹಾಕಿದ್ರೆ ಮೇಲೆ 2 ಈ ಥರ ಹಾಕ್ಬಿಟ್ರೆ ಅಳ್ಳಾಡಲ್ಲ ಉಕ್ಸು. ಬ್ಲೌಸ್ ಹರಿದೋದ್ರೂ ಉಕ್ಸ್ ಹಾಗೇ ಇರುತ್ತೆ, ಆ ಥರ ಹಾಕಬೇಕು ಗಂಟು ಹಾಕ್ಬೇಕಾದ್ರೆ. ನೋಡಿ, ಈಸಿಯಾಗಿ ಹಾಕ್ಕೊಳ್ಬೋದು. ಹೊಸ್ದಾಗಿ ಕಲಿಯೋರು ಟ್ರೈ ಮಾಡಿ ನೋಡಿ.
ನೋಡಿ ಉಕ್ಸ್ದೆಲ್ಲೂ ರಿಂಗೆ ಕಾಣಲ್ಲ, ಆ ಥರ ಹೊಲಿಬೇಕು. ಆವಾಗ ಗಟ್ಟಿಗೆ ಅಳ್ಳಾಡ್ದಿರ ಇರುತ್ತೆ. ನೋಡಿ ಹೊಲ್ದಿದ್ದೀನಿ. ನೋಡಿ ಕಾಜನೂ ಎಲ್ಲ ಹಾಕಿದ್ದೀನಿ, ಆರೂ ನೋಡಿ ಉಕ್ಸು ನೋಡಿ ಸ್ಟ್ರೈಟಾಗಿದೆ. ನಾವು ಮಾರ್ಕ್ ಮಾಡಿಕೊಂಡು ಫಸ್ಟು ಕಾಜ ಮಾಡ್ಕೊಬೇಕು, ಆಮೇಲೆ ಮಾರ್ಕ್ ಮಾಡ್ಕೊಂಡು ನೋಡ್ಕೊಂಡು ಉಕ್ಸ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಸ್ಟ್ರೈಟಾಗಿರುತ್ತೆ, ಏನೂ ಸೊಟ್ಟ ಆಗಲ್ಲ, ಆಚೆ ಈಚೆ ಏನು ಹೆಚ್ಚು ಕಮ್ಮಿ ಬರಲ್ಲ. ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ ಕಾಜಾನು ಅಷ್ಟೇ ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.